ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಯಾವ ಥರ ಸ್ನ್ಯಾಕ್ಸನ್ನು ಮಾಡ್ಕೋಬೇಕು ಅಂತ ನೋಡೋಣ. ಈಗ ಫಸ್ಟ್ ನಾನು ಉದ್ದಿನ ಬೇಳೆನ ಲೈಟಾಗಿ ಹುರ್ಕೋತಾ ಇದ್ದೀನಿ. ಹಾಗೆ ಕಡಲೆನೂ ಹುರ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸಾಫ್ಟಾಗಿ ತುಂಬ ಪೌಡ್ರ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ನಾನು 4ರಿಂದ 5 ಗಂಟೆಗಳ ಕಾಲ ಅಕ್ಕಿನ ನೆನೆಸಿಟ್ಟಿದ್ದೆ. ರೇಷನ್ ಅಕ್ಕಿ ಆಗ್ಬೋದು, ಯಾವುದೇ ಇಡ್ಲಿ ಅಕ್ಕಿ ಕೂಡ ಆಗ್ಬೋದು. ಅದನ್ನು ನಾನು ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ಇದು ಕೂಡ ತುಂಬ ಸಾಫ್ಟಾಗಿ ರುಬ್ಕೋಬೇಕು. ಇಡ್ಲಿಗೆ ರುಬ್ಕೋತೀವಲ್ವ, ಇದು ದೋಸೆಗೆ ಆ ಥರ ಅಷ್ಟು ತೆಳುವಾಗಿ ರುಬ್ಕೋಬಾರ್ದು, ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು. ನೋಡಿ ಯಾವ ಥರ ರುಬ್ಕೊಂಡಿದ್ದೀನಿ ಅಂತ. ಈ ಥರ ರುಬ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಾವು. ಈಗ ನಾವು ಉದ್ದಿನ ಬೇಳೆ ಮತ್ತು ಕಡಲೆನ ಪುಡಿ ಮಾಡ್ಕೊಂಡಿದ್ವಲ್ವ, ಆ ಪುಡಿಗೆ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ನಾನು ಹಾಕೋತಾ ಇದ್ದೀನಿ. ಅದಕ್ಕೆ ಖಾರದ ಪುಡಿ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಹಿಟ್ಟೇನಿದೆ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಾನು ಅದಕ್ಕೆ ಈಗ ಕರಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಎಳ್ಳು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ. ಹಾಗೆ ತುಪ್ಪ ಕೂಡ ನಾನು ಹಾಕ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಟೆಕ್ಸ್ಚರ್ ಕೊಡುತ್ತೆ. ಅಜ್ವಾನೂ ಕೂಡ ಹಾಕ್ಕೋಬೇಕು ಇದಕ್ಕೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಬರಬೇಕು. ಹಿಟ್ಟು ಫುಲ್ ಸಾಫ್ಟಾಗಿರಬೇಕು. ಚಪಾತಿ ಹಿಟ್ಟಿಗಿಂತ ಸಾಫ್ಟಾಗಿರಬೇಕು. ಈ ಸ್ನ್ಯಾಕ್ಸನ್ನು ನಾವು ಸಂಜೆ ಟೈಮಲ್ಲಿ, ಹಾಗೆ ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸಂಜೆ ಟೈಮು, ಮಧ್ಯಾಹ್ನ ಟೈಮು, ಲಂಚ್ ಜೊತೆ ತಿನ್ಬೋದು. ಈ ಥರ ಬರಬೇಕು ಹಿಟ್ಟು. ಎಲ್ಲ ಕಲಿಸ್ಕೊಂಡಿದ್ದಾದಮೇಲೆ ನಾನೀಗ ಈ ಥರ ಡೈರೆಕ್ಟ್ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಈ ಥರ ಹಚ್ಚಲ್ಲಿ ಹಾಕ್ಕೊಂಡು ಪ್ರೆಸ್ ಮಾಡೋದು ಇದೆ. ಅದರಿಂದ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಸ್ನ್ಯಾಕ್ಸನ್ನು ಮಾಡ್ಕೋಬೋದು. ಇಲ್ಲಿ ನಾನು ಪುಡಿಯಾಗಿರೋ ಚಕ್ಲಿ ಥರ ಮಾಡ್ಕೋತಾ ಇದ್ದೀನಿ. ಈ ಥರ ಬಂದಿದೆ ನೋಡಿ. ಈ ಥರ ಕಾದಿರೋ ಎಣ್ಣೆಯಲ್ಲಿ ಡೈರೆಕ್ಟಾಗಿ ನಾವು ಪ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಮಾಡಿದ್ರೆ ತುಂಬ ಡೀಪ್ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಕ್ರಿಸ್ಪಿಯಾಗಿ ಬಂದರೆ ಸಾಕು, ತೆಗೆದು ಬಿಡಬೇಕು. ಇದನ್ನು ಜಾಸ್ತಿ ಬಿಡಬಾರ್ದು. ಈಗ ಆಗಿದೆ ಅಂತ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೂ ಆಗ್ತಾ ಇದೆ. ಇದು ನೆಕ್ಸ್ಟ್ ಟ್ರಿಪ್ಪು. ಈಗ ತೆಗಿತಾ ಇದ್ದೀನಿ. ಫುಲ್ಲು ಬ್ಲ್ಯಾಕ್ ಕಲರ್ ಆಗೋ ತಗ ನಾವು ಇರಬಾರ್ದು. ನೋಡಿ ಯಾವ ಥರ ಬಂದಿದೆ ಅಂತ. ಈ ಥರ ನೀವು ಮನೇಲೂ ಕೂಡ ಸಿಂಪಲ್ಲಾಗಿ ಮಾಡ್ಕೋಬೋದು. ನಾವು ಅಂಗಡಿಯಿಂದ ಸ್ಟಾಕ್ ತರೋ ಬದಲು ಈ ಥರ ಮಾಡ್ಕೊಂಡು ತಿನ್ಬೋದು.